ನಮಸ್ತೆ ಫ್ರೆಂಡ್ಸ್, ನಾವೀಗ ಇದ್ದೀವಿ ಕೋಕೋನಟ್ ಮಿಲ್ಲಲ್ಲಿ. ಅಂಕಲ್ ಮತ್ತು ನಾವೆಲ್ಲ ಒಳ್ಳೆ ಫ್ರೆಂಡ್ಸ್. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಫುಲ್ ಇಲ್ಲಿ ತೋಟ ಎಷ್ಟು ದೊಡ್ಡದಿದೆ ಅಂದರೆ ಅವರು ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ. ವೆರಿ ರಿಸರ್ವ್ಡ್, ವೆರಿ ಶೈ ಮ್ಯಾನ್. ಇದು ಅವ್ರದ್ದು ಮನೆ. ಇಲ್ಲಿ ಫುಲ್ ಕೊಬ್ಬರಿ ಎಲ್ಲ ಇದೆ. ಕೊಬ್ಬರಿ ಅಂದರೆ ಕೋಕೋನಟ್ ಆಯಿಲ್ ಮಾಡಲಿಕ್ಕೆ ಕೊಬ್ಬರಿ ಎಲ್ಲ ಯೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಬಟ್ ಈಗಿನ ಜನ್ರೇಷನ್ನಿಗೆ ನಾವು ಬಿಗ್ ಬಜಾರ್ ಮತ್ತು ನ್ಯಾಚುರಲ್ಸ್ ಎಲ್ಲ ಹೋಗಿ ನಾವು ತೊಟ್ಟೆಯಲ್ಲಿ ತೊಗೊಳ್ಳೋದು. ಬಟ್ ನಮಗೆ ಅದರದ್ದು ಹಿಂದೆ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಹಾಗೆ ಅಂಕಲ್ ನಮಸ್ತೆ. ಅಂಕಲ್ ಎಂತ ಮಾಡ್ತಾಯಿದ್ದೀರಾ? ಓಕೆ, ಇದು ನಿಮ್ಮದು ಮಿಲ್ಲಾ? ವಾವ್, ಅಮೇಝಿಂಗ್. ಇದು ಆಯಿಲ್ ಮಾಡೋದು ಮಿಲ್ಲಾ? ಓಕೆ ಓಕೆ. ಎಳ್ಳೆಣ್ಣೆ ಅಂದರೆ ಜಿಂಜಿಲಿ ಆಯಿಲ್. ಓಕೆ ಓಕೆ ಓಕೆ. ಇದು ಎಷ್ಟು ವರ್ಷದಿಂದ ಉಂಟು ಅಂಕಲ್? ಸಾಧಾರಣ 40-50 ವರ್ಷ, 60 ವರ್ಷ ಸ್ಟಾರ್ಟ್ ಆಗಿದೆ ಅದೆಲ್ಲ. 1960. 50-60 ಓಕೆ. ಒಳಗೆ ಹೋಗುವ ಅಂಕಲ್, ಒಳಗೆ ನೋಡ್ಬೋದಾ? ಅದು ನಮ್ದಷ್ಟೇ, ಮತ್ತೇನಿಲ್ಲ. ಅಲ್ಲ, ಇದೆಲ್ಲ ನೋಡಲಿಕ್ಕೆ ತುಂಬ ಜನರಿಗೆ ಇಂಟ್ರೆಸ್ಟ್ ಉಂಟು, ಬಟ್ ಇಲ್ಲಿ ಬರಲಿಕ್ಕೆ ಪುರ್ಸತಿಲ್ಲ. ವಾವ್, ಇದು ಯಾವುದು ಮೆಷಿನ್ ಅಂಕಲ್? ಸ್ಟೋನ್ಲೆಸ್ ಅಂತ, ಅಕ್ಕಿದ್ದು ಕಲ್ಲು ಮತ್ತು ನುಚ್ಚಕ್ಕಿ ಎಲ್ಲ ಹೋಗ್ತದೆ. ಅಕ್ಕಿ ಮೆಷಿನ್. ಓಕೆ ಓಕೆ ಓಕೆ. ಎಷ್ಟು ದೊಡ್ಡದುಂಟು ಅಂಕಲ್ ಒಳಗೆ? ತಂದೆಯವರು ಕಟ್ಟಿಬಿಟ್ಟಿದ್ದಾರೆ ಈಗ ಮುಡಿಸ್ಲಿಕ್ಕೆ ಜನ. ಇದು ದನಕ್ಕೆ. ಓಕೆ, ದನ ಸಹ ಉಂಟು ನಿಮ್ಮ ಹತ್ರ? ಇದು ಸ್ಟೋರೇಜಾ? ಸ್ಟೋರೇಜ್. ಇದು ಡ್ರೈಯರ್, ಡ್ರೈಯರ್. ಇದು ಕೋಕೋನಟ್ ಡ್ರೈಯರ್. ಇದೆಲ್ಲ ಈಗ ಸರ್ವಿಸ್ ಮಾಡಬೇಕಾದ್ರೆ ಬರುವುದಿಲ್ಲ, ಮತ್ತೆ ಮಾಡಿಸ್ತೇವೆ ನಾವು. ಏನಾದರೂ ಮಾಡಬೇಕು, ದೊಡ್ಡ ಟೆಕ್ನಿಕಲ್ ನಾವು ಮಾಡಲಿಲ್ಲ. ನಾವು ಸ್ವಲ್ಪ ಸ್ವಲ್ಪ ಇದರಲ್ಲಿ ಮಾಡಿದ್ರೆ ನಮಗೆ ಐಡಿಯಾ ಆಗ್ತದೆ. ಓಕೆ ಓಕೆ. ಇದು ಹಿಟ್ಟು ಮಾಡೋದು. ಓಕೆ, ಇದು ಎಲ್ಲ ಉಂಟು ನಿಮ್ಮ ಮಿಲ್ಲಲ್ಲಿ ಅಲ್ಲ? ಇದು 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 ವೀಟ್ ಅಂದರೆ ಆಟ ಮಾಡಲಿಕ್ಕೆ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಅರಸಿನ ಹುಡಿ. ಓಕೆ ಓಕೆ. ಮತ್ತು ಮೆಣಸು ಹುಡಿ ಮಾಡ್ತೇವೆ. ಅಮೇಝಿಂಗ್. ಅಂಕಲ್ ನಿಮ್ಮ ಹೆಸರು ಹೇಗೆ? ಪಿ. ಗೋಪಾಲಕೃಷ್ಣ ರಾವ್. ರಾವ್, ಗೋಪಾಲಕೃಷ್ಣ ರಾವ್. ಓಕೆ. ಇದು ಎಲ್ಲ ಯೂಟ್ಯೂಬಲ್ಲೆಲ್ಲ ಬರ್ತದೆ ಅಂಕಲ್. ಈಗ ನೀವು ಫೇಮಸ್ ಆಗ್ತೀರಾ ಶಾರುಖ್ ಖಾನ್ ಥರ. ಈಗ ಕೊಬ್ಬರಿ, ಈಗ ಒಂದು ಕೋಕೋನಟ್ ತೊಗೊಂಡ ಮೇಲೆ ಕೊಬ್ಬರಿ ಮಾಡಲಿಕ್ಕೆ ಅದರದ್ದು ಕೋಕೋನಟ್ ಬೇರೆಯಾ ಅಥವಾ ಯಾವುದೇ ಕೋಕೋನಟ್ಟಿಗೆ ಆಗ್ತದೆ? ತೆಂಗಿನಕಾಯಿ ತಗೊಂಡು ಒಣಗಿದ ಕಾಯಿ ಅದು ಕೊಬ್ಬರ ಮಾಡೋದು, ಬಿಸಿಲಿಗೆ ಹಾಕಿ. ಓಕೆ ಓಕೆ. ಇದೆಲ್ಲ ನಿಮ್ಮದು ಅಂದರೆ ಸೆಲ್ಲಿಂಗ್ ಏರಿಯಾ? ಓಕೆ. ಓಕೆ, ತೆಂಗಿನಕಾಯಿ ಬರ್ತದೆ. ಮತ್ತು ಇದು ನೀವು ಅದರದ್ದು ನೀರು ಎಂತ ಮಾಡ್ತೀರಾ ನೀವು? ನೀರು ಚೆಲ್ಲುವುದು. ನೀರು ಹೋಗ್ತದಲ್ಲ, ವೇಸ್ಟ್ ಅಲ್ಲ? ವೇಸ್ಟ್ ಮಾಡಲಿಕ್ಕೆ ಹೋಗುದು. ಅದೇ ಇದು ಮುಂಚಿನವರು ಮಾಡ್ತಿದ್ರು. ಹೌದು, ಗಡಿತಣ್ಣೆ ಅಂತ. ಓಕೆ ಓಕೆ. ಗಡಿ ತಾಗ್ತದಲ್ಲ? ಹಾಂ 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 ಹಾಂ, ಮೆಡಿಸಿನ್. ಹೌದು, ತಾಗಿದ್ರುಂಟಲ್ಲ, ಅದನ್ನು ಎಣ್ಣೆ ಕುದಿಸಿ 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 ನಮಗೆ ಒಂದು 10 ಲೀಟರ್ ಎಣ್ಣೆ ನೀರು ಕುದಿಸಿದ ಒಂದು ಇಷ್ಟು ಸಿಕ್ಕೋದು. ಓಕೆ ಓಕೆ. ಭಾಳ ಕಮ್ಮಿ. ಅದು ಮುಂಚಿನವ್ರು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಪಾದೆಕಲ್ಲು ಇರ್ತದಲ್ಲ, ಹೌದೌದು, ಬಂಡೆಕಲ್ಲು, ಹೌದು, ಅದರಲ್ಲಿ ಹೊಂಡ ಇರ್ತದಲ್ಲ, ಆ ಹೊಂಡಕ್ಕೆ ಕೊಂಡೋಗಿ ನೀರನ್ನು ಹಾಕಿಬಿಡುದು. ಅದು ಅಲ್ಲೇ ಇದು ಆಗ್ತದೆ. ಬಿಸಿಗೆ ಆರಿ 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 ಮತ್ತೆ ಕೇಳ್ತೇವೆ. ನ್ಯಾಚುರಲ್ ಪ್ರಾಸೆಸ್. ನೀವು ಗಾಯಕ್ಕೆ ಹಚ್ಚಿದ್ರೆ ಮತ್ತೆ ನೀವು ನೀರಲ್ಲಿ ಮುಳುಗಿಸಿ ಕೆಸರಲ್ಲಿ ಮುಳುಗಿಸಿ ಏನಾಗುದಿಲ್ಲ ಅಲ್ಲ. ಕೋಕೋನಟ್ಟಿಗೆ ಅಷ್ಟು ಅದು ಕಲ್ಪವೃಕ್ಷ ಅಂದ್ರೆ ನಿಜನೇ ಅಲ್ವಾ? ಇಟ್ಸ್ ಅ ಗಾಡ್ಸ್ ಗಿಫ್ಟ್. ಈಗ ಅಂಕಲ್, ಇನ್ನೊಂದೊಂದು ಡೌಟ್ ಇತ್ತು. ಈಗ ಕಲ್ಪವೃಕ್ಷ, ಈಗ ತೆಂಗಿನ ಮರ ಕಟ್ ಮಾಡಿದ್ರೆ ಅದು ಪಾಪ ಬರ್ತದೆ ಅಂತ ಹೇಳ್ತಾರೆ, ಹೌದಾ? ಮಾಡುದಿಲ್ಲ ಅಂದ್ರೆ ಎಲ್ಲ ಉಪಯೋಗ ಇದ್ದದ್ರಿಂದ ಈಗ ಅನಿವಾರ್ಯತೆ. ಈಗ ಎಂತ ಮಾಡ್ಲಿಕ್ಕೆ? ಹೌದೌದು. ಇದು ಕೊಬ್ಬರಿ ಅಲ್ಲ ಸರ್? ಇದು ಈಗ ಎಷ್ಟು ದಿನ ಡ್ರೈ ಮಾಡ್ತೀರಾ ನೀವು? ಇದನ್ನು ನಮಗೆ ಅದು ಒಣಗಬೇಕು, 8-10 ದಿವಸ ಬೇಕಾಗ್ತದೆ. ಓಕೆ ಓಕೆ. ಈಗ ಮಳೆ ಬಂದರೆ ರಪ್ಪ ನೀವು ಕ್ಲೋಸ್ ಮಾಡ್ತಾ? ಓಕೆ, ಹಾಗೆ ಶೀಟ್ ಹಾಕಿ ಕ್ಲೋಸ್ ಮಾಡಿ. ಓಕೆ ಓಕೆ. ಇಲ್ಲ, ನಾವು ಡ್ರೈಯರಲ್ಲಿ ಆಗ್ತದೆ. ಈಗ ಮಳೆ ಬಿಸಿಲಾದ್ರಿಂದ ಬಿಸಿಲು. ಹೌದು, ಲಕ್ಕಿಯಲ್ಲಿ ಬಿಸಿಲು ಬೇಕಲ್ಲ? ಬಿಸಿಲಲ್ಲಿ ಮತ್ತೆ ನಮ್ಗೆ ಇದು ಒಳ್ಳೆದಾಗ್ತದೆ. ಯಾವುದು ಖರ್ಚು ಉಳಿತದಲ್ಲ? ಹೌದೌದು. ಡ್ರೈಯರಿಗೆ ಪುನಃ ಕರೆಂಟ್ ಹಾಕಬೇಕು. ಖರ್ಚು ಬಿಸಿಲು ದಂಡ ಎಷ್ಟು ಆದರೂ ಅಷ್ಟೇ. ಹೌದು. ಇದು ನಿಮ್ಮದು ಈ ಕಾರಲ್ಲಿ ನೀವು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ತೀರಲ್ಲ? ನಮ್ಮದು ಟ್ರಾನ್ಸ್ಪೋರ್ಟೇಷನ್ ನಮಗೆ ಹೋಗಲಿಕ್ಕೆ. ಓಕೆ ಓಕೆ ಓಕೆ. ಓಕೆ ಅಂಕಲ್, ತುಂಬ ಥ್ಯಾಂಕ್ಸ್ ನೀವು ಮಾತಾಡಿದ್ದಕ್ಕೆ. ನಮ್ಮ ವ್ಯೂವರ್ಸಿಗೆ ತುಂಬ ಖುಷಿ ಆಗ್ಬೋದು ನಿಮ್ಮದು ಮಿಲ್ ನೋಡಿ. ಎಣ್ಣೆ ನೋಡ್ತೀರಾ? ಬಾಟ್ಲಿ? ನೋಡು ಬನ್ನಿ ಬನ್ನಿ. ಈ ಥರ ನೀವು ಪ್ಲಾಸ್ಟಿಕ್ ಬಾಟಲ್ಸ್ ನೀವು ತರೋದಲ್ವಾ?
ಓಕೆ. ನಿಮ್ದು ಇದರಲ್ಲಿ ಎಲ್ಲ ಎಕ್ಸಸೈಸ್ ಆಗ್ತದೆ ಈ ಕಡೆ ಆ ಕಡೆ ಓಡಾಡುವಾಗ. ಆಟೋಮೆಟಿಕ್ ಎಕ್ಸರ್ಸೈಸ್ ಆಗ್ತದೆ. ನಿಮ್ಮದು ವಯಸ್ಸು ಎಷ್ಟು ಅಂಕಲ್ ಈಗ? ಹಾಂ, ನಿಮ್ಮದು ವಯಸ್ಸು ಏಜ್ ಎಷ್ಟಾಗ್ಬೋದು ನೀವು ಹೇಳಿ. ನನಗೆ ಗೊತ್ತಿಲ್ಲ, ನಾನು ಹೇಳಿದ ನಿಮಗೆ ಬೇಜಾರಾಗ್ಬೋದು. ಹೇಳಿ, ನನ್ನ ಪ್ರಕಾರ ನೀವು 60-65 ಇರ್ಬೋದು. 70 ಆಯ್ತು. ವಾ, ವೆರಿ ಗುಡ್. ಓ, ಇದು ಪ್ಯೂರ್ ಎಣ್ಣೆ ಅಲ್ಲ? ವಾವ್. ASMR ಗೈಸ್, ASMR. ಓ ಮೈ ಗಾಡ್. ಅದು ಚಾಯ್ ಮಾಡ್ತಾರಲ್ಲ ಹಾಗೆ. ಸಣ್ಣದು ದೊಡ್ಡ ಸತ್ತು ಮೇಲಿಂದ ಹಾಕೋದಲ್ಲ. ಅದಂತ ಗೊತ್ತುಂಟು ಆಗ. ವಾ, ಪ್ಯೂರ್. ಅದು ಸ್ಮೆಲ್ ಇರಲಿಲ್ಲ ನನಗೆ. ಅದಂತ ಗೊತ್ತುಂಟು. ಅಂಕಲ್, ಸಣ್ಣ ಜೂಲಿ, ಹಾಂ, ಅದು ಬಾಯಿ ಈಗ ಮೊದಲು ಕುಪ್ಪಿದ್ದು ಬಾಟ್ಲಿ. ಹೌದು, ಕುಪ್ಪಿದ ಬಾಟ್ಲಿ. ಹೌದು 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 ಬಾಯಿ ಸಣ್ಣದು, ಹೌದು ಅದು ಪಕ್ಕ ಆಗಬೇಕು, ಆಗ ಎತ್ತಿ ಹಾಕಿ ಹೌದು ಹೌದು. ಅಭ್ಯಾಸ ಆಗಿದೆ. ಅಮೇಝಿಂಗ್ ಅಂಕಲ್. ಓಕೆ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಓಕೆ ಓಕೆ ಓಕೆ. ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂಕಲ್? ನನ್ನ ಮಕ್ಕಳು ಒಬ್ಬ ಅಲ್ಲಿ ಪೇಟೆ ಬಿಲ್ಲಲ್ಲಿದ್ದಾನೆ, ಓ, ಇಲ್ಲೇ ಊರಲ್ಲಿದ್ದಾರೆ? ಮತ್ತೊಬ್ಬ ಇಲ್ಲೇ ಇದ್ದಾನೆ. ಓಕೆ ಓಕೆ. ಇದು ನಿಮ್ಮದು ಜಾಗ ಎಷ್ಟು ಎಕರೆ ಉಂಟು? 4 ಎಕರೆ ಉಂಟು. ಓಕೆ ಓಕೆ. ನೋಡಿ, ಚೂರು ತೆಂಗಿನೆಣ್ಣೆ, ಅಮೇಝಿಂಗ್ ಕಲರ್ ಅಮೇಝಿಂಗ್. ಬರೋದಿಲ್ಲ. ಎಸ್, ಸೂಪರ್, ನೋಡಿ, ಕ್ಲಿಯರ್. ಫ್ಯಾಂಟಾಸ್ಟಿಕ್. ನಿಮ್ಮದು ಏನೋ ಬ್ರ್ಯಾಂಡ್ ಉಂಟು ಅಂಕಲ್? ನಿಮ್ಮದು ಏನಿಲ್ಲ, ಡೈರೆಕ್ಟ್ ಸೇಲ್ಸ್? ಏನು ಮಾಡಲಿಲ್ಲ. ಎಸ್, ಓಕೆ. ಕಲರ್ ಬಂದರೆ ಅದರಲ್ಲಿ ಹಾಲು ಕೊಬ್ಬರಿ ಉಂಟು ಅಥವಾ ಆ್ಯಕ್ಚುಲಿ ಹೀಗೇನೆ ಇರಬೇಕು, ಪ್ಯೂರ್ ವೈಟ್ ಇರಬೇಕು. ವೈಟ್ ಇರಬೇಕು. ಈಗ ನಾನು ಜಸ್ಟ್ ಒಂದು ಕ್ವಶನ್ ನಿಮಗೆ, ನೀವು ಹೇಳ್ತೀರಲ್ಲ ಗೊತ್ತಿಲ್ಲ, ಬಟ್ ಈಗ ಪ್ಯಾರಾಶೂಟ್ ಆಯಿಲ್ ಎಲ್ಲ ಅದು 10 ರೂಪಾಯಿಗೆ ಅವರು ಇಷ್ಟು ಕೊಡ್ತಾರೆ, ಅದು ಹೇಗೆ ಅಂತ? ಅಂದರೆ ಅಷ್ಟು ಕಮ್ಮಿಗೆ ಅಷ್ಟು ಹೇಗೆ ಕೊಡ್ತಾರೆ ವಿತ್ ಟ್ರಾನ್ಸ್ಪೋರ್ಟ್ ಪ್ರಾಫಿಟ್? ಎಂತ ಹಿಂದೂಸ್ತಾನ್ ಯೂನಿಲಿವರ್ ಅವರು ಸೆಕೆಂಡ್ ಕೊಪ್ಪರ ಹಾಕ್ತಾರೆ. ಹಾಂ ಹಾಂ, ಕೊಬ್ಬರಿ ಹಾಕ್ತಾರೆ ಅವರು. ಸೆಕೆಂಡ್ ಕೊಪ್ಪರ ಕಮ್ಮಿ ಆಗ್ತಿತ್ತು, ನಾವು ಫಸ್ಟ್ ಕೊಪ್ಪರ ಮಾತ್ರ ಹಾಕೋದು. ಓಕೆ, ನೀವು ಕ್ವಾಲಿಟಿ ಮಾತ್ರ ನೋಡೋದು. ಕ್ವಾಲಿಟಿ ಮಾತ್ರ ಮೇಂಟೈನ್ ಮಾಡೋದು. ಹಾಗೆ ನಮ್ಮ ರಿಲೇಷನ್ ಅವ್ರದ್ದು ಕೂಡ ಉಂಟು, ಮುಲ್ಕಿಯಲ್ಲೆಲ್ಲ ಉಂಟು, ಅವರು ಕೂಡ ಒಳ್ಳೆ ಇದು ಮಾಡಿ ಕೊಡ್ತಾರೆ. ಹಾಗೆ ಇದು ಕೂಡ ಸೂಪರ್ ಉಂಟು ಅಂಕಲ್, ಇದು ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ. ಹಾಗೆ ಓಕೆ ಓಕೆ, ಥ್ಯಾಂಕ್ ಯು ಅಂಕಲ್. ಸಿಗುವ ಅಂಕಲ್. ಹಾಂ, ಓಕೆ, ಶೋರ್. ಎಸ್ ಎಸ್ ಎಳ್ಳೆಣ್ಣೆ ತೋರಿಸಿ. ಎಸ್ ಅಂಕಲ್, ಎಸ್ ಅಂಕಲ್. ಹಾಂ ಅಂಕಲ್. ತೆಂಗಿನೆಣ್ಣೆಗೆ ಹಾಂ, ಯಾವುದೇ ಎಣ್ಣೆ ಮಿಕ್ಸ್ ಮಾಡಿದ್ರು ನೊರೆ ಬರ್ತದೆ ಬಿಸಿ ಮಾಡುವಾಗ, ಓಕೆ ಮತ್ತೆ ಹೊಗೆ ಬರ್ತದೆ. ಓಕೆ. ತೆಂಗಿನೆಣ್ಣೆಯಲ್ಲಿ ಅದು ಶುದ್ಧ ತೆಂಗಿನೆಣ್ಣೆ ಅಂತ ನೊರೆ ಬರುವುದಿಲ್ಲ, ಹೊಗೆ ಬರುವುದಿಲ್ಲ. ಹಾಂ, ಅದು ಫ್ರೈ ಮಾಡುವಾಗ ಗೊತ್ತಾಗ್ತದೆ. ಹಾಂ 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 ಹಾಂ. ಎಷ್ಟು ಇಡ್ಲಿ ಹಾಗೆಯೇ ಇರ್ತದೆ. ಓಕೆ ಓಕೆ. ಈಗ ಪಾಪಡ್ ಎಲ್ಲ ಫ್ರೈ ಮಾಡಲಿಕ್ಕೆ ಕೊಕೊನಟ್ ಆಯಿಲ್ ಬೆಸ್ಟ್ ಅಲ್ಲ? ಎಲ್ಲ ಕೊಕೊನಟ್ ಆಯಿಲ್ ಬೆಸ್ಟ್ ಅಲ್ಲ? ಮತ್ತೊಂದು ಎಂತ ಗೊತ್ತುಂಟು, ಹಾಂ ಅಂಕಲ್. ಒಂದ್ಸರ್ತಿ ಬಿಸಿ ಮಾಡಿ ಎಣ್ಣೆ ಸುಡಬಾರ್ದು. ಹಾಂ ಹಾಂ ಹಾಂ. ಬೆಂಕಿ ಜಾಸ್ತಿ ಆಗಿ ಎಣ್ಣೆ ಸುಡಬಾರ್ದು. ಇದು ಬರ್ನ್ ಆಗಬಾರ್ದು. ಬರ್ನ್ ಆಗದಿದ್ದರೆ ಉಪಯೋಗ, ಬರ್ನ್ ಆದ ಮೇಲೆ ಮತ್ತೆ ಉಪಯೋಗ ಮಾಡಿದ್ರೆ ಅಷ್ಟು ಒಳ್ಳೆಯದಲ್ಲ. ಅದು ಕ್ಯಾನ್ಸರ್ ಆಗ್ಬೋದು. ಅಲ್ಲ, ಅದು ಹೇಳಿದ್ದು. ಹೌದು ಹೌದು ಹೌದು. ಅಲ್ಲ, ರೀಯೂಸ್ ಮಾಡಿದ ಈಗ, ಯಾಕಂದರೆ ನಾನು ನಾವು ಅಂಕಲ್ ನಾನು ಒಂದು ಹೇಳ್ತೀನಿ, ಸಾರಿ ನಮ್ಮ ಮಧ್ಯದಲ್ಲಿ ಮಾತಾಡೋದಕ್ಕೆ. KFC ಇದು ಚಿಕನ್ ಉಂಟಲ್ಲ, KFC ಚಿಕನ್, ಅಲ್ಲಿ ನಾನು ಒಳಗೆ ಹೋಗಿದ್ದು, ಅವರು ಟೂರ್ ಕೊಡ್ತಾರೆ, ಒಂದು 500 ರೂಪಾಯಿ ತೊಗೊಂಡ್ರೆ ಅವ್ರು ಒಳಗೆ ಬಿಡ್ತಾರೆ. ಅಲ್ಲಿ ಆಯಿಲ್ ಚೇಂಜ್ ಮಾಡೋದು 1 ವಾರಕ್ಕೆ 1 ಸತಿ. ಅದು ಕೆಟ್ಟದಲ್ಲ ಆ್ಯಕ್ಚುಲಿ, ಅದು ಇಟ್ಸ್ ಅ ಬ್ಯಾಡ್. ಸೇಮ್ ಚಿಕನ್ ಅವರು ಪದೇ 10 ಅದು ಬ್ಲ್ಯಾಕ್ ಆಗಿದೆ, ಅದು ಆಯಿಲ್. ಮತ್ತೆ ಅದು ಚಿಕನ್ ಇಸ್ 6 months ಸ್ಟೋರ್ಡ್. ಅದು ಇಲ್ಲಿ ಹೌದು. ಅಡಿಗೆ ಅವ್ರಿಗೆ ಹೆಸರೇ ಆಫ್ ಮಾಡಿದ್ರಲ್ಲ, 1 ನಿಮಿಷ ಹೇಳಿ. ಅವ್ರಿಗೆ ಹೆಸರೇ ಬಾಳದ ಸುಬ್ರಾಯರ್ ಅಂತ. ಓಕೆ. ಅವ್ರು ಬೆಳಿಗ್ಗೆ 5 ಗಂಟೆಗೆ ಎಣ್ಣೆ ಇಟ್ಟರು, ಸಾಯಂಕಾಲ 5 ಗಂಟೆಗೆ ತೆಗೆದ್ರು ಎಣ್ಣೆ, ಬೆಳಿಗ್ಗೆ ಇಟ್ಟು ಹಾಗೆ ಇರ್ತದೆ. ಅಂದ್ರೆ ಬೆಂಕಿ ಮಾಡುವುದು ಅಷ್ಟು ಲೆಕ್ಕಾಚಾರ ಅಲ್ವಾ? ಅದರ ಲೆಕ್ಕಾಚಾರದಲ್ಲಿ ಅದಕ್ಕೆ ಕಾಯಿಸ್ಲಿಕ್ಕೆ ಹಾಕುದು. ಹಾಗೆ ಹಾಗೆ. ಫಸ್ಟ್ ಕ್ಲಾಸ್ ಎಣ್ಣೆ. ಓಕೆ 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 ಓಕೆ. ಅದು ಮೈನ್ ಮುಖ್ಯ ಅಂತ ಹೇಳಿದ್ರೆ ಇದು ಸುಡುವುದು ಬೇಗ. ಹೌದೌದು, ಅಂದರೆ ಪ್ಯೂರಿಟಿಗೆ ಅಷ್ಟು ಪವರ್ ಉಂಟಂತ. ಹೌದು 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 ಹೌದು. ಹಾಗೆ ಅಂಕಲ್, ಅದು ಇನ್ನೊಂದು ಆಯಿಲ್ ನೀವು ಹೇಳಿದ್ದು. ಹಾಂ ಅಂಕಲ್, ಈಗ ಆಯಿಲಿಗೆ ರೇಟ್ ಎಲ್ಲ ಹೇಗೆ? ಕೊಕೊನಟ್ ಆಯಿಲ್ ಲೀಟ್ರಿಗೆ ಎಷ್ಟು ಆಗ್ತದೆ? ಈಗ 300 ರೂಪಾಯಿ ಆಗ್ತದೆ. 300 ರೂಪಾಯಿ. ಈಗ ಇದು ಅಂಗಡಿಯದ್ದು ಸಿಗೋದಕ್ಕೆ ಕಮ್ಮಿಯಾ? ಅಂಗಡಿ ಅದೇ ಕಲಬೆರಕೆ ಇರ್ತದೆ. ಹಾಂ, ಅದು ಕ್ವಾಲಿಟಿ ತೋರಿಸಲಿಕ್ಕೆ. ಹೌದು 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 ಹೌದು. ಅಲ್ಲ, ಅಂಗಡಿದು ಆಯಿಲಿಗೆ ಎಷ್ಟು ಉಂಟು ಈಗ? ಅಂಗಡಿ ಬರ್ತಿದೆ. ಓಕೆ ಓಕೆ. ಈಗ ಪ್ಯೂರಿಗೆ 300 per liter. 300. ಓಕೆ. ಮತ್ತೆ ಕೆಲವು ಒಂದು 10-20 ರೂಪಾಯಿ ಹತ್ತಲಾಗಿ ಇತ್ತಾಗಿರ್ತದೆ. ಓಕೆ ಓಕೆ. ಇದು ಯಾವ ಎಣ್ಣೆ ಅಂಕಲ್? ಅವು ಎಳ್ಳೆಣ್ಣೆ. ಎಳ್ಳೆಣ್ಣೆ. ಓಕೆ ಓಕೆ. ಜಿಂಜಲಿ ಇದು ಜಾಸ್ತಿ ಫ್ರೈಯಿಂಗಿಗೆ ಇದೇ ಯೂಸ್ ಮಾಡೋದಲ್ಲ? ಯೂಸ್ ಮಾಡೋದಿಲ್ಲ, ಇದು ಮೈಗೆ ಹಚ್ಚಲಿಕ್ಕೆ. ಹಾಂ, ಇದು ದಿವ್ಯ ತೈಲ ಅಂತ, ಇದು ಲ್ಯಾಂಪ್ ಆಯಿಲ್. ಇದು ಲ್ಯಾಂಪ್ ಆಯಿಲ್ ಬೇರೆ. ಇದು ಯಾವುದು? ಇದು ಎಳ್ಳೆಣ್ಣೆ, ಲ್ಯಾಂಪಿಗೆ ಉಪಯೋಗ ಆಗ್ತದೆ. ಹಾಂ ಹಾಂ ಹಾಂ. ಇದು ಯಾವುದರಲ್ಲಿ ಮಾಡೋದು? ಇದು ಎಳ್ಳು ಎಳ್ಳು ಜಿಂಜಿಲಿ
ಓಕೆ. ತೇಲ್ ಅಂತ ಹೇಳ್ತೀರಲ್ಲ ನೀವು. ತಿಲ್ ಹಾಂ, ಓಕೆ ಓಕೆ. ನನಗೆ ಗೊತ್ತೇ ಇಲ್ಲ ಅಂಕಲ್ ಇದೆಲ್ಲ. ಇದೆಲ್ಲ ನಮಗೆ ಸ್ಕೂಲಲ್ಲಿ ಕಲಿಸೋದಿಲ್ಲಲ್ಲ. ನಮಗೆ ಸ್ಕೂಲಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್, H2SO4, ಮೈಟೊಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್, ಮತ್ತು ಆಲ್ಜಿಬ್ರಾ ಅದು ಮಾತ್ರ ಕಳಿಸೋದು. ಮತ್ತು ಪೈಥಾಗೊರಸ್ ಥಿಯರಮ್, ಸೈನ್ ಟೀಟಾ, ಕಾಸ್ ಟೀಟಾ ಅದೆಲ್ಲ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಇವತ್ತು ತನಕ ನಾನು ಯಾವುದೇ ಅಂಗಡಿಯಲ್ಲಿ ಪೈಥಾಗೊರಸ್ ಥಿಯರಮ್ ಕೇಳಲಿಲ್ಲ. ವಾವ್, ಪ್ಯೂರ್ ಎಲ್ಲ. ಪ್ಯೂರ್. ನಾವು ಇದಕ್ಕೆ ಎಳ್ಳಿಗೆ ಬೆಲ್ಲ ಹಾಕಿ ಮಾಡೋದು. ಹೌದಾ? ಹಾಂ, ಶಾ. ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ ಅಂಕಲ್. ಬ್ಯೂಟಿಫುಲ್. ಹಾಕಿ ಮಾಡೋದು. ಎಸ್. ಬೇರೆ ಕಡೆ ಮೊಲಾಸಸ್, ಅರೇಬಿಕ್ ಗಮ್ಮು ಅದೆಲ್ಲ ಹಾಕ್ತಾರೆ, ನಾವು ಹಾಗೆ ಹಾಕೋದಿಲ್ಲ, ನಾವು ಬೆಲ್ಲ ಹಾಕಿ ಮಾಡೋದು. ಹೌದು. ಓಕೆ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮಗೆ ಕೊಪ್ಪರದ ಕ್ವಾಲಿಟಿ ಎಸ್. ನಮ್ಮ ಎಣ್ಣೆ ಕ್ವಾಲಿಟಿ ಗೊತ್ತಾಗಬೇಕು. ಎಸ್. ಕೊಪ್ಪಳ ಅಂದರೆ ಕೊಬ್ಬರಿ. ಹಾಂ, ಕೊಬ್ಬರಿ, ಹೌದು. ನಾವೀಗ ನೋಡಿದಲ್ಲ, ಹಾಗೆಲ್ಲ ಅದ್ರ ಕ್ವಾಲಿಟಿ ತಗೊಳ್ಬೇಕು. ಆ ಕ್ವಾಲಿಟಿಯಲ್ಲಿ ಗೊತ್ತಾಗ್ತದಲ್ಲ. ನಿಮ್ಮದು ಊರು ಇದೆಯಾ? ಓಕೆ. ಇದೆಲ್ಲ ಹಾಳು ಗೊಬ್ಬರ. ಇದು ಹಾಳು ಗೊಬ್ಬರ, ಹಾಳು ಕೊಬ್ಬರಿ. ಮತ್ತು ಸೆಕೆಂಡ್ ಕೊಪ್ಪರ ನೋಡಿ ಸಾಧಾರಣ ಹೀಗೆ ಬರ್ತದೆ. ಇದು ಸೆಕೆಂಡ್ ಕ್ವಾಲಿಟಿ. ತೋರಿಸ್ತೇನೆ. ಓಕೆ. ಇದು ಸೆಕೆಂಡ್ ಕ್ವಾಲಿಟಿ. ಓಕೆ, ಸ್ವಲ್ಪ ಬ್ಲ್ಯಾಕ್ ಉಂಟು. ಇದು ವರ್ಸ್ಟ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ. ಇದು ಸೆಕೆಂಡ್ ಕ್ವಾಲಿಟಿ. ಎಣ್ಣೆ ಹಾಕುವುದು, ನಾವು ಎಣ್ಣೆ ಹಾಕೋದು. ನಾವು ಕೊಪ್ಪರ ಎಣ್ಣೆ ಮಾಡೋದು, ಈ ಕೊಪ್ಪರದ ಎಣ್ಣೆ ಮಾಡೋದು. ತುಂಬ ಡಿಫ್ರೆನ್ಸ್ ಉಂಟು. ಇದು ಫುಲ್ ವೈಟೇ, ಅದಕ್ಕೆ ಅದು ಕ್ವಾಲಿಟಿ ಆಗಿದೆ. ಹಾಂ, ಹಾಗೆ. ಸೊ ಅದು ಗ್ರೇಡಲ್ಲಿ ಗೊತ್ತಾಗ್ತದೆ. ಈಗ ನೀವು ಹಾಳಾಗಿದ್ದು ಎಂತ ಮಾಡ್ತೀರಾ ನೀವು? ಅದಕ್ಕೆ ಬರ್ತಾರೆ ಕೊಂಡೋಗ್ಲಿಕ್ಕೆ, ಅದು ತೊಗೊಂಡೋಗೋ, ನೀವು ಮಾಡೋದಿಲ್ಲ? ನಾವು ಮಾಡೋದು. ಓಕೆ. ಅದಕ್ಕೆ ರೇಟ್ ಕಮ್ಮಿಯಾ ಅಂತ? ಅದಕ್ಕೆ ಅದು ಆಗಿನ ಪರಿಸ್ಥಿತಿ, ಕೊಪ್ಪರದ ಪರಿಸ್ಥಿತಿ, ಅದು ಮಾರ್ಕೆಟ್ ನೋಡ್ಕೊಂಡು. ಹಾಂ. ಅದಕ್ಕೆ ಇಷ್ಟು ನಿಗಂಟಿಲ್ಲ. ಓಕೆ. ಎಸ್, ಓಕೆ ಅಂಕಲ್, ಸಿಗುವ. ಕಾಫಿ ಕುಡಿತೀವಿ? ಬೇಡ ಅಂಕಲ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಏನಾದರೂ ನಿಮಗೆ ಕೊಬ್ಬರಿ ಬೇಕಿದ್ರೆ ನನಗೆ DM ಮಾಡಿ, ನಾನು ನಿಮಗೆ ಕಳಿಸ್ತೇನೆ. ಬಾಯ್.